ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಜುಲೈ 3ನೇ ತಾರೀಕು ಶುಕ್ರೋದಯ. ಇಷ್ಟು ದಿನ ಅಸ್ತಂಗತನಾಗಿದ್ದ ಎಲ್ಲರೂ ಶುಕ್ರನ ಕೃಪೆಗೆ ಪಾತ್ರರಾಗಲು ಏನೇನು ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ಒಂದು ಚಿಕ್ಕ ಕಾರ್ಯಕ್ರಮದಿಂದ ಮದುವೆಯಾಗದವರಿಗೆ ಮದುವೆ, ಹಣದ ಅಡಚಣೆಗಳಿದ್ರೆ ದೂರವಾಗುತ್ತೆ, ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ವಸ್ತ್ರಾಭರಣ ಭೋಗ ಭಾಗ್ಯಕ್ಕೆ ಕಾರಕ ಶುಕ್ರ. ಶುಕ್ರನು ಉಚ್ಚ ಸ್ಥಾನದಲ್ಲಿದ್ದರೆ ಶುಕ್ರದಶೆಯಲ್ಲಿ ರಾಜ್ಯಾಧಿಕಾರ, ದೊಡ್ಡ ದೊಡ್ಡ ವಾಹನಗಳ ಸೌಖ್ಯ ಇರುತ್ತೆ. ಅದೇ ರೀತಿ ಶುಕ್ರನು ನೀಚ ಸ್ಥಾನದಲ್ಲಿದ್ದರೆ ಧನನಾಶವು, ಹೊಲಗದ್ದೆ ನಾಶವು, ಪಶುಗಳಿಗೆ ಪುತ್ರರಿಗೆ ತೊಂದರೆಯೂ, ಜಗಳವು, ಕೆಲವು ರೋಗಗಳು ಇರುತ್ತೆ. ಹಾಗಂತ ಇದೇ ರೀತಿ ಎಷ್ಟು ವರ್ಷ ಅನುಭವಿಸೋದು? ಇದಕ್ಕೆ ಪರಿಹಾರ ಇಲ್ವೇ? ಇದೆ. ಅಂದರೆ ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳು ಬರುತ್ತೆ. ಆ ಸಂದರ್ಭಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿದರೆ ಸ್ವಲ್ಪ ಸ್ವಲ್ಪ ಸರಿ ಮಾಡಿಕೊಳ್ತಾ ಇರಬಹುದು. ಜೀವನ ಶೈಲಿಯಲ್ಲಿ ಕೂಡ ಕೆಲವು ಬದಲಾವಣೆ ಮಾಡಿಕೊಂಡಾಗ ಕೆಲವು ಗ್ರಹಗಳ ಕೃಪೆಗೆ ಪಾತ್ರರಾಗಬಹುದು. ಈಗ ಆ ಸಮಯ ಬಂದಿದೆ. ಎಲ್ಲರಿಗೂ ಇಷ್ಟವಾಗುವ ಶುಕ್ರ ಗ್ರಹವನ್ನು ಒಲಿಸಿಕೊಳ್ಳಲು ಸುಸಂದರ್ಭ. ಜುಲೈ 3ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ನೀವು ಮಾಡಬೇಕಾದದ್ದು ಇಷ್ಟೇ. 3ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಗೃಹ ಪ್ರವೇಶದ ದಿನ ಹಾಲು ಉಕ್ಕಿಸ್ತೀವಲ್ವ, ಆ ಥರ ಮಾಡಬೇಕು. ಅನ್ನನೂ ಮಾಡಬೇಕು. ಬೆಳಗ್ಗೆದ್ದು ಮೊಸರು ಹಚ್ಚಿ ಸ್ನಾನ ಮಾಡಬೇಕು. ನಂತರ ಹಾಲು ಉಕ್ಕಿಸಿ ಸಕ್ಕರೆ ಹಾಕಿ ದೇವರಿಗೆ ನೈವೇದ್ಯ ಮಾಡಬೇಕು. ಲಕ್ಷ್ಮೀನಾರಾಯಣರಿಗೆ. ನಿಮ್ಮಲ್ಲಿ ಲಕ್ಷ್ಮೀನಾರಾಯಣ ವಿಗ್ರಹ ಫೋಟೋ ಇಲ್ಲದಿದ್ದರೆ ಇವತ್ತೇ ತಗೊಂಡು ಬನ್ನಿ. ಇಲ್ಲ ಅಂದರೆ ಕೃಷ್ಣನಿಗೆ ಇಟ್ಟರೂ ಸಾಕು. ಲಕ್ಷ್ಮಿಗೂ ನೈವೇದ್ಯ ಮಾಡಬೇಕು. 10-15 ನಿಮಿಷ ಇಟ್ಟರೆ ಸಾಕು. ನಂತರ ಉಳಿದ ಹಾಲಿಗೆ ಅನ್ನ ಹಾಕಿ ಕಾಗೆಗೆ ಇಡಬೇಕು. ನಂತರ ಬರೀ ಅನ್ನ ಹಾಗೂ ಯಾವುದಾದ್ರೂ ಸೊಪ್ಪು, ಪಾಲಕ್ ಸೊಪ್ಪು ಆಗ್ಬೋದು, ಸೊಪ್ಪು ತಗೊಂಡು ಹಸುವಿಗೆ ತಿನ್ನಿಸಬೇಕು. ನಂತರ ನೀವೆಲ್ಲರೂ ಹಾಲಿಗೆ ಸಕ್ಕರೆ ಹಾಕಿದ ಪ್ರಸಾದ ಇದೆಯಲ್ಲ, ಮನೆಯವರೆಲ್ಲ ಸೇವಿಸಬೇಕು. ಈ ದಿನದಿಂದ 5 ದಿನ ಮಾಡಿದರೆ ಒಳ್ಳೆಯದು. ಹಸು ಕಾಗೆ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಪ್ರಾಣಿ ಪಕ್ಷಿಗೆ ತಿನ್ನಿಸಿ. ಮತ್ತೆ ಈ ದಿನ ತಪ್ಪಿದರೆ ಇದೇ ರೀತಿ ಜುಲೈ 7ನೇ ತಾರೀಕು ಭಾನುವಾರವಾದರೂ ಇದೇ ರೀತಿ ಮಾಡಿ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ, ಸುಖ ಸೌಭಾಗ್ಯ ಹೆಚ್ಚುತ್ತೆ. ಶುಕ್ರನಿಂದಲೇ ಲಕ್ಸುರಿ, ಸುಖ, ಭೋಗ, ಭಾಗ್ಯ ಸಿಗುವುದು. ಶುಕ್ರ ಪ್ರಸನ್ನನಾದರೆ ಸಿರಿವಂತಿಕೆ, ಪ್ರಮೋಷನ್, ಕಲೆ, ಸಂಗೀತ, ನೃತ್ಯ, ವಿವಾಹ, ಶೃಂಗಾರ ಇವೆಲ್ಲವೂ ಜೀವನದಲ್ಲಿ ಇರುವುದು. ಮದುವೆಯಾಗದವರು, ಬೇಗನೆ ಮದುವೆ ಆಗಬೇಕೆಂದಿರುವವರು ದಿನಾಲು ಸ್ನಾನಕ್ಕೆ ಮುಂಚೆ ಮೊಸರು ಹಚ್ಚಿ ಸ್ನಾನ ಮಾಡಿ. ಕೈಗೆ ಬೆಳ್ಳಿಯ ಒಂದು ಕಡಗ, ಬಳೆ ಏನು ಹೇಳ್ತೀರೋ ಅದನ್ನು ಧರಿಸಿ. ಮದುವೆ ಆದವರು ಕೂಡ ಧರಿಸಿದರೆ ದಾಂಪತ್ಯದಲ್ಲಿ ಬರುವ ಜಗಳ ಕಿರಿಕಿರಿ ಕಡಿಮೆಯಾಗುತ್ತೆ. ಮತ್ತು ಪರ್ಫ್ಯೂಮ್ ಹೆಚ್ಚಾಗಿ ಬಳಸಿ. ಸುಗಂಧಭರಿತವಾಗಿರುವುದು ಶುಕ್ರನಿಗೆ ಇಷ್ಟ. ಯಾವಾಗಲೂ ಶುಚಿಯಾಗಿರಿ, ಶುದ್ಧವಾಗಿರಿ. ಮತ್ತು ಮಹಿಳೆಯರನ್ನು ಗೌರವಿಸಿ. ನಿಮ್ಮ ಮನೆಯಲ್ಲಿರುವವರನ್ನು ಹಾಗೂ ಬೇರೆ ಹೆಣ್ಣು ಮಕ್ಕಳನ್ನು ಕೂಡ ಗೌರವದಿಂದ ಕಾಣಬೇಕು. ಸ್ತ್ರೀಯರನ್ನು ಗೌರವದಿಂದ ನೋಡದಿದ್ದರೆ ನೀವು ಎಷ್ಟೇ ಲಕ್ಷ್ಮೀ ಪೂಜೆ, ದುರ್ಗಾ ಪೂಜೆ ಮಾಡಿದರೂ ದೇವಿ ನಿಮಗೆ ಒಲಿಯುವುದಿಲ್ಲ. ಇದು ಗಂಡಸರಿಗೆ ಮಾತ್ರ ಹೇಳ್ತಾ ಇರೋದಲ್ಲ, ಹೆಂಗಸರು ಕೂಡ ಹೆಂಗಸರನ್ನು, ಬೇರೆ ಹೆಣ್ಣು ಮಕ್ಕಳನ್ನು ಪ್ರೀತಿಯಿಂದ ಗೌರವದಿಂದ ನೋಡಬೇಕು. ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಏನೇನೋ ಮಾತಾಡೋದು, ಗಂಡು ಮಕ್ಕಳು ಮಾತ್ರ ಇರೋರು ಹೆಣ್ಣು ಮಕ್ಕಳ ಬಗ್ಗೆ ತಾಸಾರ ಮಾಡೋದು, ತಮ್ಮ ಗಂಡು ಮಕ್ಕಳ ಬಗ್ಗೆ ಅತಿ ಗರ್ವ ಪಡೋದು, ನೆಂಟಸ್ತಿಕೆಗೆ ಬರುವಾಗ ಹೀಯಾಳಿಸೋದು, ಕನಿಷ್ಠವಾಗಿ ನೋಡೋದು, ದುರಹಂಕಾರ ಪಡೋದು ಇದೆಲ್ಲವೂ ವಿನಾಶಕ್ಕೆ, ಸರ್ವನಾಶಕ್ಕೆ ನಾಂದಿಯಾಗುತ್ತೆ. ಇನ್ನೊಂದು ತಪ್ಪು ಎಲ್ಲಿ ಆಗುತ್ತೆ ಅಂದರೆ, ನೀವು ಹಬ್ಬ ಹರಿದಿನಗಳಲ್ಲಿ ಅರಶಿನ ಕುಂಕುಮಕ್ಕೆ ಅಂತ ಮುತ್ತೈದೆಯರನ್ನು ಕರೀತೀರಿ. ಅವರು ಬಂದಾಗ ಏನೋ ಕಾಟಾಚಾರಕ್ಕೆ ಒಂದು ಬಾಳೆಹಣ್ಣು ಎಲೆ ಕೊಟ್ಟು ಕುಂಕುಮ ತಗೊಂಡು ಯಾವಾಗ ಸಾಗ ಹಾಕೋದು ಅನ್ನೋ ಥರ ಇರ್ತಾರೆ ಕೆಲವರು. ಇಂಥವರು ಯಾರನ್ನು ಕರೆಯೋಕ್ಕೆ ಹೋಗಬೇಡಿ. ಹಬ್ಬದ ದಿನ ಲಕ್ಷ್ಮಿಯ, ದೇವಿಯ ಸ್ವರೂಪವಾಗಿ ಮುತ್ತೈದೆಯರನ್ನು ಕರೆಯುವ ಸಂಪ್ರದಾಯ. ನೀವು ಬಂದವರನ್ನು ಕೂರಿಸಿ, ಉಪಚರಿಸಿ, ಯೋಗಕ್ಷೇಮ ವಿಚಾರಿಸಿ, ಸತ್ಕರಿಸಿ, ಅವರು ಹೋಗೋ ತನಕ ಚೆನ್ನಾಗಿ ನಗ್ನಗ್ತಾ ಮಾತಾಡಿಸಿ ಕೂತ್ಕೊಳ್ಬೇಕು. ಇಷ್ಟು ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಕರೆಯೋಕ್ಕೆ ಹೋಗಬೇಡಿ. ಕೊಡೋದು ಏನೇ ಕೊಡಿ, 2 ಬಾಳೆಹಣ್ಣು ಕೊಡಿ, ಆದರೆ ಚೆನ್ನಾಗಿರೋದು ಕೊಡಿ, ಸಂತೋಷವಾಗಿ ಕೊಡಿ. ಯಾರೋ ಹೇಳಿದ್ದಾರಂತ ಏನೋ ಮಾಡಬೇಕು ಅಂತ ಮಾಡಬೇಡಿ.
ಇದೆಲ್ಲವೂ ದೋಷಕಾರಕ. ಚಿಕ್ಕ ಪುಟ್ಟದ್ದೇ ಮಾಡಿ, ಸರಳವಾದದ್ದನ್ನೇ ಮಾಡಿ, ಸರಿಯಾದದ್ದನ್ನೇ ಮಾಡಿ. ನಾನೀಗ ಹೇಳಿರೋದು ಯಾವುದೇ ಕಷ್ಟವಿಲ್ಲದ್ದು. ನೀವು ದಿನನಿತ್ಯ ಮಾಡೋ ಕೆಲಸ, ಅನ್ನ ಹಾಲು ದಿನಾ ಬಳಸೋ ಪದಾರ್ಥ. ಏನೇನೋ ಹೋಮ ಹವನಕ್ಕಿಂತ ಹೆಚ್ಚಿನ ಫಲ ಇದರಿಂದ ನೀವು ಪಡೆಯಬಹುದು. ಬೇಕಾದವರು ಮಾಡಿ ನೋಡಿ, ಫಲ ಸಿಕ್ಕಿದ ಹಾಗೆ ಕಮೆಂಟ್ನಲ್ಲಿ ತಿಳಿಸಿ. ಯಾಕಂದರೆ ಉಳಿದವರಿಗೂ ಪ್ರಯೋಜನಕ್ಕೆ ಬರಲಿ ಎಂದು. ನಮಗೆ ಏನು ಗೊತ್ತಿದ್ದೋ ಇನ್ನೊಬ್ಬರಿಗೆ ಹೇಳ್ತಾ ಇದ್ದರೆ ಅವರಿಗೆ ಒಳ್ಳೆಯದಾದರೆ ದೇವರು ನಮಗೆ ಒಳ್ಳೆಯದು ಮಾಡ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಗ್ನಗ್ತಾ ಇರಿ. ರಾಧೆ ರಾಧೆ.